ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಎಲ್ಲರ ಮನೆ ಮಾತಾಗಿರುವ ಗೌರಿ ಶಂಕರ ಸೀರಿಯಲ್‌ನಲ್ಲಿ ಇವಾಗ ಹೊಸ ಎಂಟ್ರಿ ಬಂದಿದೆ. ಯಾರು ಅಂತ ಅಂದ್ರೆ ಅವರೇ ಪ್ರಮೋದ್ ರಾಜ್ ಅವರು. ಬನ್ನಿ ಹಾಗಾದ್ರೆ ಅವರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಅವರನ್ನೇ ನಾನು ಕೇಳ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಏನ್ ಸರ್, ಗೌರಿ ಶಂಕರ ಸೀರಿಯಲ್ ಮೂಲಕ ಮತ್ತೆ ಬರ್ತಾ ಇದ್ದೀರಾ ಹೊಸ ಕ್ಯಾರೆಕ್ಟರ್. ಏನ್ ಸರ್ ಕ್ಯಾರೆಕ್ಟರು? ಚೆನ್ನಾಗಿದೆ ಆಕ್ಚುಲಿ. ಹೌದು. ಇದು SP ಕ್ಯಾರೆಕ್ಟರು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ. ಹರೀಶ್ ಚಂದ್ರ ಅಂತ ಕ್ಯಾರೆಕ್ಟರ್ ಹೆಸರು. ಹೆಸರು ಅಲ್ಲಿ ಎಷ್ಟು ಪವರ್ ಇದೆಯೋ ಕ್ಯಾರೆಕ್ಟರ್‌ಲ್ಲೂ ಅಷ್ಟೇ ಪವರ್ ಇದೆ. ಸೊ ಹಂಗಾಗಿ ಪಾತ್ರ ಮಾಡೋದಕ್ಕೂ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬಾ ಚಾಲೆಂಜಿಂಗ್ ಆಗಿದೆ. ಒಂಥರ ಅಂದ್ರೆ ತುಂಬಾ ತುಂಬಾ ಜೋವಿಯಲ್ ಆಗಿರುವಂತಹ ಒಂದು ಪಾತ್ರ. ಅವ್ನು ಇನ್ಸ್ಪೆಕ್ಟರೇ ಆಗಿದ್ರೂನು ತುಂಬಾ ಜೋವಿಯಲ್ ಆಗಿ ಮಾತಾಡ್ಸೋ ಒಂದು ಕ್ಯಾರೆಕ್ಟರ್. ಅಂದ್ರೆ ಎಲ್ಲರೂ ಯೂಶಲಿ ಇನ್ಸ್ಪೆಕ್ಟರ್ ಅಂದಿದ ತಕ್ಷಣ ತುಂಬಾ ಸೀರಿಯಸ್ ಆಗಿರ್ತಾರೆ, ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಅನ್ಕೋತಾರೆ. ಬಟ್ ಈ ಪಾತ್ರ ಒಂಥರ ತುಂಬಾ ಡಿಫರೆಂಟ್ ಆಗಿ ತುಂಬಾ ಜೋವಿಯಲ್ ಆಗಿರುತ್ತೆ. ಓಕೆ, ಇವ್ರು ಇನ್ಸ್ಪೆಕ್ಟರ್ನಾ ಅಂತ ಅನ್ಸುತ್ತೆ. ಆ ತರ ಒಂದು ಕ್ಯಾರೆಕ್ಟರೈಸೇಷನ್ ಅಲ್ಲಿ ಸುವರ್ಣ ಚಾನಲ್ ಅವರು ತಗೊಂಡ್ಬರ್ತಾ ಇದಾರೆ. ನನಗೂ ತುಂಬಾ ಎಕ್ಸೈಟಿಂಗ್ ಆಗಿದೆ. ಅಂದ್ರೆ ದಿನ ಒಂದೊಂದು ಕಲಿಯೋದಿರುತ್ತೆ. ಹೌದು. ಸೊ ಐ ಆಮ್ ಎಂಜಾಯಿಂಗ್ ದಿಸ್ ಕ್ಯಾರೆಕ್ಟರ್. ಓಕೆ. ಗೌರಿ ಶಂಕರ ಸೀರಿಯಲ್ ಮಾಡೋದಕ್ಕಿಂತ ಮುಂಚೆ ಹಿಂದೆ ಯಾವ ಸೀರಿಯಲ್ ಕೂಡ ಮಾಡ್ತಾ ಇದ್ರು ಪ್ರಮೋದ್ ರಾಜ್ ಅವರು? ನಾನು ಪರಿಚಯ ಆಗಿದ್ದು ಇದೇ ಸುವರ್ಣ ಚಾನಲ್ ಮುಖಾಂತರ. ಅವನು ಮತ್ತೆ ಶ್ರಾವಣಿ ಅಂತ ಬರ್ತಿತ್ತು 2018 ಅಲ್ಲಿ. ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್‌ಗೆ ರೀಪ್ಲೇಸ್‌ಮೆಂಟ್ ಆಗಿ ಬಂದಿದ್ದು. ಅದಾಗಿದ್ ಕೂಡ್ಲೆ ನನಗೆ ವರಲಕ್ಷ್ಮಿ ಸ್ಟೋರ್ ಅನ್ನೋದ್ರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದು, ಎಮೋಷನಲ್ Yes. ಪಾತ್ರ. ಹ್ಮ್. ಅದ್ ಮುಗಿದ್ಮೇಲೆ ಐ ಟುಕ್ ಎ ಬ್ರೇಕ್ ಫ್ರಮ್ ಕನ್ನಡ. ಅಂದ್ರೆ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಮಾಡಿರ್ಲಿಲ್ಲ. ಅಗೇನ್ ಮತ್ತೆ ಎಂಟ್ರಿ ನನ್ಗೆ ಸುವರ್ಣ ಮುಖಾಂತರನೇ ಆಯ್ತು. ಸುವರ್ಣ ಅವರೇ ಆಪರ್ಚುನಿಟಿ ಕೊಟ್ರು. Yes. ಅಂಡ್ ಎಂಟ್ರಿ ಆದ್ಮೇಲೆ ದಿಸ್ ಇಸ್ ಮೈ ಸೆಕೆಂಡ್ ಕ್ಯಾರೆಕ್ಟರ್. Okay. ಬಂದ್ ಮೈಥಾಲಜಿಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು, Okay. ಅತ್ರಿ ಮಹರ್ಷಿ ಅಂತ, ಹ್ಮ್. ಶ್ರೀದೇವಿ ಮಹಾತ್ಮೆಯಲ್ಲಿ. ಸೊ ಅದಾದ್ಮೇಲೆ ದೇ ಹ್ಯಾವ್ ಗಿವನ್ ಮಿ ದಿಸ್ ರೋಲ್. ಎಸ್. ಇನ್ನು ಅದೇ ರೀತಿಯಾಗಿ ಕನ್ನಡ ಇಂಡಸ್ಟ್ರಿಗೆ ಎಷ್ಟೋ ಜನ ಹುಡುಗ ಆಗಿರ್ಲಿ ಹುಡುಗಿರಾಗಿರ್ಲಿ ಹೀರೋಯಿನ್ ಆಗ್ಬೇಕು, ಸೀರಿಯಲ್ ಆಕ್ಟರ್ ಅಲ್ಲಿ ನಾವು ಲೀಡ್ ರೋಲ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿರ್ತಾರೆ. ಯಾವ ತರ ಅಂದ್ರೆ ಬರೋದಕ್ಕಿಂತ ಮುಂಚೆ ಯಾವ ತರ ಪ್ರಿಪೇರ್ ಆಗಿ ಬರ್ಬೇಕು ನಿಮ್ಮ ಪ್ರಕಾರ? ಪ್ರಿಪರೇಷನ್ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಈ ಪ್ರೊಫೆಷನ್ಗೆ ಅಂತಲ್ಲ, ವಾಟ್ ಎವರ್ ಪ್ರೊಫೆಷನ್ ಯು ಆರ್ ಇನ್, ಪ್ರಿಪರೇಷನ್ ಅನ್ನೋದು ತುಂಬಾ ಮುಖ್ಯ. ಸೊ ಬೇಸಿಕಲಿ ನಾನು ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಬರೋರ್ಗೆ ಸ್ವಲ್ಪ ವೆಲ್ ಪ್ರಿಪೇರ್ಡ್ ಆಗಿ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಅವರ ಪ್ರೊಫೆಷನಲ್ ಬೇರೆ ಏನಾರ ಆಗಿರ್ಬೋದು, ಸ್ವಲ್ಪ ಟ್ರೈನ್ ಆಗಿ ಬಂದ್ರೆ ಒಳ್ಳೇದು. ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡ್ ಬಂದ್ರೆ ಇನ್ನೂ ಒಳ್ಳೇದು. ಸರ್, ಇವಾಗ ಎಷ್ಟೋ ಜನ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ, ಕನ್ನಡ ಇಂಡಸ್ಟ್ರಿ ಆಗಿರ್ಲಿ ತೆಲುಗು ಇಂಡಸ್ಟ್ರಿ ಆಗ್ಲಿ ಎಲ್ಲಾ ಇಂಡಸ್ಟ್ರಿಗಾಗಿರ್ಲಿ ಆ ಹೀರೋಯಿನ್ ಮಾಡ್ಬೇಕಂತ ಅಪ್ಪ ಅಮ್ಮಗೆ ಎಷ್ಟೋ ಇಷ್ಟ ಇರುತ್ತೆ, ಮಾಡ್ಬೇಕು ಅಂತ ಹೇಳಿ. ಬಟ್ ಈ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರುವ ಎಲ್ಲಾ ಇಂಡಸ್ಟ್ರಿಯಲ್ಲಿ ಕೂಡ ಕಾಸ್ಟಿಂಗ್ ಕೌಚ್ ಆಗಿರ್ಲಿ, ಮೀಟು ಆಗಿರ್ಲಿ, ಇದ್ರ ಬಗ್ಗೆ ಲೈಕ್ ಬರೋದಕ್ಕೂ ಕೂಡ ಹೆಣ್ಮಕ್ಳು ಭಯ ಪಟ್ಕೊಳ್ತಾ ಇದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ನೀವು ಹೇಳಿದ್ದು ನಮ್ಮ ಇಂಡಸ್ಟ್ರಿಲೇ ಅಲ್ಲ, IT ಇಂಡಸ್ಟ್ರಿಲಿ ಇದೆ. ಹೊರಗಡೆ ತುಂಬಾ ಅಂದ್ರೆ ತುಂಬಾ ಇಂಡಸ್ಟ್ರೀಸ್ ಅಲ್ಲಿ ಎಲ್ಲ ನಡೀತಿದೆ. ಬಟ್ ಅದು ನಮ್ಮ ಗಮನಕ್ಕೆ ಬರಲ್ಲ. ಹೌದು. ನಮ್ಮ ಟಿವಿ ಇಂಡಸ್ಟ್ರಿ ಆಗಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಅದ್ರಲ್ಲಿ ಏನಕ್ಕೆ ಬೇಗ ಹೊರಗಡೆ ಬರುತ್ತೆ ಅಂತಂದ್ರೆ, ವಿ ಆರ್ ಆಲ್ ಲೈಕ್ ಪಬ್ಲಿಕ್ ನೋಡ್ತಿರೋ ಅಂತ ಒಂದು ಕ್ಯಾರೆಕ್ಟರ್ಸ್ ನಮ್ಮನ್ನ. ನಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು. ಸೊ ಹಂಗಾಗಿ ನಮ್ಮ ಫೀಲ್ಡ್ ಅಲ್ಲಿ ಅದ್ ಬೇಗ ಎಕ್ಸ್ಪೋಸ್ ಆಗುತ್ತೆ. ಆಮೇಲೆ ವಾಟ್ ಐ ಫೀಲ್ ಇಸ್, ನಾವು ಸ್ಟ್ರಿಕ್ಟ್ ಆಗಿದ್ದು, ನಾವು ನಡ್ಕೊಳ್ಳೋ ರೀತಿ ಕರೆಕ್ಟ್ ಆಗಿದ್ರೆ ಪ್ರಾಬ್ಲಿ ಎಲ್ಲದನ್ನು ನಾವು ಜಯಿಸ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಹೌದು. ಒಂದು ಒಪಿನಿಯನ್. ಹೌದು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ಬೇಕು. ಏನಂತಂದ್ರೆ ಒಬ್ರು ಮಾತನಾಡಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೀರಿಯಲ್ ಬರೋದೆಲ್ಲ ನೆಗೆಟಿವ್ ಆಗೇ ಬರ್ತಾ ಇದೆ. ಮತ್ತೆ ಜನರ ಮೇಲೆ ಬಹಳಷ್ಟು ಆ ಜನರ ಭಾವನೆ ಮೇಲೆ ಸಿಕ್ಕಾಪಟ್ಟೆ ಪರಿಣಾಮ ಕೂಡ ಬೀಳ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೇನ್ ಹೇಳ್ತೀರಾ? ಅಂದ್ರೆ ನೆಗೆಟಿವೇ ಜಾಸ್ತಿ ಪೋರ್ಟ್ರೇ ಮಾಡ್ತಾರೆ ಸೀರಿಯಲ್ ಅವರು ಅಂತ ಹೇಳ್ತಾರೆ. ಅದಕ್ಕೆ ಬೇಸಿಕಲಿ ಸೀರಿಯಲ್ ಅಲ್ಲಿ ತಗೊಳ್ಳೋದು ಅಷ್ಟೇ ಕ್ಯಾರೆಕ್ಟರ್ಸು. ನಮ್ಮ ಜೀವನದಲ್ಲಿ, ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ನಾವು ನೋಡ್ತಾ ಇರ್ತೀವಿ. ಸೊ ಕಥೆನೂ ಯೂಶಲಿ ಹಂಗೆ ಬರೋದು. ಸೊ ಪ್ರಾಬ್ಲಿ ಕೆಲವೊಂದು ಅದನ್ನೇ ಹೈಲೈಟ್ ಆಗಿ, ನಾವಿವಾಗ ಒಂದು 10 ಥಿಂಗ್ಸ್ ನೋಡಿದ್ರೆ ಹೌದು. ಅದರಲ್ಲಿ ಒಂದು 5 ಥಿಂಗ್ಸ್ ಒಳ್ಳೇದಾಗಿರುತ್ತೆ, 5 ಕೆಟ್ಟದಾಗಿರುತ್ತೆ. ಹೌದು. ಬಟ್ ಯೂಶಲಿ ಆಸ್ ಎ ಹ್ಯೂಮನ್ ಬೀಯಿಂಗ್ ನಮ್ಗೆ ಜಾಸ್ತಿ ಅಟ್ರಾಕ್ಟ್ ಆಗೋದೇನು ಅಂದ್ರೆ ನೆಗೆಟಿವೇ. ಹೌದು. ಆಮೇಲೆ ನೆಗೆಟಿವೇ ತೋರಿಸಿದ್ರೆ ಅಂದ್ರೆ ಎಲ್ಲಾ ಸೀರಿಯಲ್ ಅಲ್ಲೂ ಎಲ್ಲರೂ ಹಂಗೆ ಮಾಡಲ್ಲ. ಪಾಸಿಟಿವ್ ಇರುತ್ತೆ. ಬಟ್ ನಮ್ ಮೈಂಡ್ ಸೆಟ್ ಏನ್ ತಗೊಳುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ ಸರ್. ಗೌರಿ ಶಂಕರ ಸೀರಿಯಲ್ ಹೊಸ ಕ್ಯಾರೆಕ್ಟರ್ ಮೂಲಕ ಬರ್ತಾ ಇದ್ದೀರಾ. ಆಡಿಯನ್ಸ್‌ಗೆ ಏನ್ ಹೇಳ್ತೀರಾ ಕೊನೆಯದಾಗಿ? ಆಡಿಯನ್ಸ್ಗೆ
ಗೌರಿ ಶಂಕರ ನೋಡಿ ನಮ್ಮ ಕ್ಯಾರೆಕ್ಟರ್ಸ್ ಎಲ್ಲ ಇಷ್ಟ ಆಗುತ್ತೆ. ನಮ್ಮ ಕಥೆನೂ ಚೆನ್ನಾಗಿದೆ. ಅಂದ್ರೆ ನಾನು ಹೇಳೋದಲ್ಲ, ನಾನು ಯಾವಾಗ ಮಾಡಕ್ ಶುರು ಮಾಡಿದ್ನೋ ನನ್ಗೆ ಹೊರಗಡೆನೂ ಒಳ್ಳೆ ರಿವ್ಯೂಸೇ ಬಂದಿದೆ. ಸೊ ನೀವು ನೋಡಿ ನಮ್ಮನ್ನೆಲ್ಲ ಆಶೀರ್ವದಿಸಿ. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.